ಅಮ್ಮ ಹಿಂಗೆ ಬ್ಯಾಡ ಅಂತ ಅನ್ಬೇಡ ಕಣಮ್ಮ. ಹೋಗ್ಬೇಕು. ನನ್ನ ಗಂಡನ ಯೋಗ್ಯತೆ ತಿಳ್ಕೋಬೇಕು ಅಂದ್ರೆ ನಾನು ಹೋಗ್ಲೇಬೇಕು. ಅಲ್ಲ ಕಣಮ್ಮಿ, ಎಲ್ಲ ಸಿಕ್ಕೈತೆ, ಎಲ್ಲ ಆಗೈತೆ, ಇನ್ನೇನು ಹೋಗ್ಬೇಕು, ಇನ್ನೇನ್ ಮಾಡ್ಬೇಕು ಹೇಳು? ಎಲ್ಲ ಸಿಕ್ಕೈತೆ ತಾನೇ. ದುಡ್ಡೆಲ್ಲ ಹೋಗಿರೋ ದುಡ್ಡೆಲ್ಲ ಬಂದೈತೆ. ಅವನ್ ತಾಗೆ ಹೋಗ್ಬಿಟ್ಟು ಲೋಪರ್ ನನ್ನ ಮಗನ್ ಕಿತ್ತಾಡ್ಕೊಂಡು ಏನಮ್ಮಿ ಮಾಡ್ತೀಯಾ? ಮನೇನು ತಗೊಂಡಿಲ್ಲ, ಏನು ತಗೊಂಡಿಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅವರು ಜಂಬುತ್ಕೊಳ್ಳಿ ಹಂಗನ ಮಾಡ್ಕೊಳ್ಳಿ ಬಾತಾಗೆ. ಸುಮ್ಕೇನೆ ಅವಳು ಸವಸನೆ ಬೇಡ, ಅವ್ನ ಸವಸನೆ ಬೇಡ. ಹೋದ್ರುನು ಸುಮ್ಕೇನಿಯ ತಲೆನೋವು. ಏನಕ್ಕೆ ಬೇಕು ಹೇಳು ನಿಂಗೆ? ಅಲ್ಲ ಕಣಮ್ಮ, ನಮ್ಮ ಅತ್ತೆ ಕಂತ್ರಿ ನನ್ನ ಜೊತೆ ಇದ್ದೋಳು ಪಕ್ಷಪಾತ ಮಾಡ್ಬಿಟ್ಲಲ್ಲ, ಅವಳು ಬಿಡಿಸ್ಬೇಕು ಗ್ರಾಚಾರವ. ನನ್ನ ಗಂಡ ಅವನು ಇಲ್ವೋ ಏನೋ ಗೊತ್ತಿಲ್ಲ, ಆದ್ರೆ ಅವ್ರ ಮಂತಕ್ಕೆ ಹೋಗಿ ಸುಮ್ಕೆ ಆದ್ರೂ ನನಗೆ ಕಿತ್ತಾಡ್ಬೇಕು. ನಂಗೆ ಅವಾಗ ಏನೇ ಸಮಾಧಾನ ಆಗೋದು ಕಣಮ್ಮ. ಹಿಂಗೆ ಇದ್ರೆ ನಂಗೆ ಸಮಾಧಾನ ಆಗಕ್ಕಿಲ್ಲ. ನೀ ಸುಮ್ಕೆ ನೀ ಬಾ ಕಣಮ್ಮ, ಹೋಗೋಣ. ನೀನ್ ಇಲ್ಲ ಬರಲ್ಲ ಮಾಡಲ್ಲ ಅಂತ ನೀನು ಅನ್ನಕ್ಕೆ ಹೋಗ್ಬೇಡ ಕಣಮ್ಮ, ಬಾ. ಸರಿ ನೋಡಿ. ನೀ ಯಾಕೆ ಸುಮ್ಮನೆ ಒಂಚೂರು ನಾಟಕ ಆಡ್ಕೊಂಡು ಜಗಳ ಮಾಡ್ಕೊಳ್ಳಂಗೆ ಬರೋಣ. ಅವಾಗ ಗೊತ್ತಾಯ್ತದೆ ಇವ್ರ ಯೋಗ್ಯತೆ ಎಲ್ಲ ನನಗೆ ಗೊತ್ತಾಯ್ತದೆ ನೋಡಿ. ಅದ್ರಾಗೂ ನಮ್ಮ ಅತ್ತೆ ಕೊಂತ್ರಿ ಪಕ್ಷಪಾತ ಮಾಡ್ಬಿಟ್ಟಳಲ್ಲ, ಬಾ ಐತ್ ಬಾ ಒಳಗೆ ಸರಿಯಾಗಿ ಹೋಗಿತೀನಿ, ಬಾ. ರೀ ರೀ ಬರ್ರಿ. ಅತ್ತೆ ಅತ್ತೆ ಅತ್ತೆ. ಓ ಏನ್ ಆಶಾ, ಹುಡುಕ ಬಿಟ್ಟು ಬಂದ್ಬಿಟ್ಟಿದ್ಯಾ ಏನು? ಅತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಇಷ್ಟ ದಿನ ನಮ್ ಜೊತೆ ಇದ್ಬಿಟ್ಟು ಇವಾಗ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಎಲ್ಲಿ ನಿಮ್ಮ ಮಗ? ಏನತ್ತೆ ನನಗೆ ಗೊತ್ತಿಲ್ದಿದ್ದಂಗೆ ಮನೆಯೆಲ್ಲ ತಗೊಬಿಟ್ಟಿದ್ದೀರಂತೆ? ಯಾಕೆ ಎಲ್ಲಾನು ನಿಂಗೆ ಹೇಳ್ಬಿಟ್ಟೆ ತಗೋಬೇಕಾ? ನೀನು ಒಂದು ಹೊಸ ಮನೆ ತಗೋಬೇಕು ಅಂತ ಹೇಳ್ಬಿಟ್ಟು ನೀನು ಓಡಾಡ್ತಿದ್ಯಾ? ನಾವೇನಾದ್ರೂ ಹಂಗೆ ಬಂದ್ಬಿಟ್ಟು ಕೇಳಿದ್ವಾ? ನಾವು ತಗೊಂಡ್ರೆ ನಿನಗೇನು ಕಷ್ಟ? ನಾವು ತಗೊಂಡಿದೀವಿ, ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಅವಾಗ ಹೆಂಗ್ ನಿನ್ನ ನಮ್ಮನೆಗೆ ಬರ್ಬೇಡ ಅಂತ ಹೇಳಿ ಕಳಿಸ್ತೋ, ಇವಾಗ ನಾನು ಹಂಗೆ ಹೇಳ್ತಾ ಇದ್ದೀನಿ, ನಮ್ಮ ಮನೆಗೆ ಬರ್ಬೇಡ ಅಷ್ಟೇ. ನೀನು ನಮ್ಮ ಮನೆಗೆ ಯಾಕೆ ಬಂದ್ಬಿಟ್ಟು ಇದು ಮಾಡ್ತೀಯ ನೀನು? ನಾಚಿಕೆ ಆಗಲ್ವಾ ಅತ್ತೆ? ನನಗೆ ಗೊತ್ತಿಲ್ದಿದ್ದಂಗೆ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಂಡಿದ್ದಲ್ದೆ ನೀನಿಯ ಹಿಂಗೆ ನಮ್ಗೆ ನೀನಿಯ ಪಕ್ಷಪಾತ ಮಾಡ್ತಾ ಇದ್ದೀರಾ ನೀವಂತೂ. ಏನು ಹೇಳಲ್ಲ ಕೇಳಲ್ಲ, ನನಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಮಾಡೋದು ಸರಿನಾ ಅತ್ತೆ? ಇದೇನು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಾ ನೀವು? ಹೇಳಿ. ನಾನು ಏನು ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಿಮಗೆ ಇಂಥ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ನನಗೆ ಗೊತ್ತಿಲ್ದಂಗೆ ಮನೆ ಮಠ ಎಲ್ಲ ತಗೊಬಿಟ್ಟು ಹ್ಯಾಪಿಯಾಗಿ ಖುಷಿಯಾಗಿದ್ದೀರಾ ನೀವು. ಅದ್ರಾಗೂ ನನಗೊಂದು ಮಾತು ಹೇಳಿಲ್ಲ, ದೊಡ್ಡ ಹೆಂಡತಿ ಅಂತ ಗೊತ್ತಿದ್ರು ದುಡ್ಡೆಲ್ಲ ಎಲ್ಲಿಂದ ಬಂತು? ನೀವು 1000 ಕೆಲಸ ಮಾಡ್ತೀರಾ ನನಗೆ ಗೊತ್ತಿಲ್ದಿದ್ದಂಗೆ. ನನ್ನ ಮಗನ ಬುಟ್ಟಿಗೆ ಹಾಕೊಂಡು 100 ಕೆಲಸ ಮಾಡ್ತೀರಾ ಹಂಗಂತ ನಾನು ಎಲ್ಲ ಕೇಳ್ತೀನ ನಿಮ್ಮ ಹತ್ರ? ಇಲ್ಲ ತಾನೇ. ನಾನೇನೋ ₹1 ಎಷ್ಟು ಕೇಳ್ತೀನ ನಿನ್ನ? ಇಲ್ಲ, ಕೇಳಕ್ಕಿಲ್ಲ ನಾನು. ಯಾಕೆ ಹೇಳು? ಸುಮ್ಮನೆ ಯಾಕೆ ಕೇಳಬೇಕು? ನೀವೇ ನನಗೆ ಹೇಳ್ತೀರಾ? ಎಂದನ ಅತ್ತೆಯನ್ನ ಮರ್ಯಾದೆ ಕೊಟ್ಟಿದ್ಯಾಳು ಒಂದಿನ? ಎಂದನ ಅತ್ತೆ ಹಂಗೆ ಹಿಂಗೆ ಅಂತ ಎಂದನ ಒಂದಿನ ಮರ್ಯಾದೆ ಕೊಟ್ಟಿದ್ಯಾ ನೀನು? ನಾನು ಅಂದ್ರೆ ನಿನ್ನ ಕಾಲ್ ಕಸ ನಿಮ್ಮಿಬ್ರಿಗೂನುವೆ. ಹೂನೆ ತಗೊಂಡಿದೀವಿ ಮನೆನ. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ ಹೇಳು? ಎಂದನ ಒಂದಿನ ಸಂದಕ್ಕೆ ನೋಡ್ಕೊಂಡು ಅತ್ತೆ ಅಂತ ಬೆಲೆ ಕೊಟ್ಟಿದ್ರೆ ನಾನು ನಿನ್ನ ಪರನೇ ಮಾತಾಡ್ತಾ ಇದ್ದೆ. ಬಿಡಪ್ಪ, ನನ್ನ ದೊಡ್ಡ ಸೊಸೆ ಒಳ್ಳೆಳು, ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಆದ್ರೆ ನೀನು ಮಾಡಿದ್ದೆಲ್ಲ ಅಲ್ಕಾ ಕೆಲಸ. ನೋಡು, ಈ ಸೊಸೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾವಳೆ. ಬೊಸ್ರಿ ಆದ್ರೂ ಯಾಕೆ ಸುಮ್ಮನೆ ನೆನ್ನೆ ಕಷ್ಟಪಡಬೇಕು ಅಂತ ಹೇಳಿ, ನನಗೋಸ್ಕರ ಅಂತ ಹೇಳಿ ಬೆಳಿಗ್ಗೆನೇ ತಿಂಡಿ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ. ನಾನು ಬೊಸ್ರಿ ಮಾಡಬೇಡ ಅಂದ್ರೂ ಕೇಳೋದೇ ಇಲ್ಲ. ಏನೇ ಸುಮ್ಮನಿರ್ರಿ ಅಂತ ಹೇಳಿ ಮಾಡ್ತಾನೆ ಇತ್ತಾಳೆ ನನ್ನ ಸೊಸೆ. ಗೊತ್ತೇನೆ ನೀನು ನನಗೆ ನಾಯಿ ಥರ ಟ್ರೀಟ್ ಮಾಡ್ತಾ ಇದ್ದೆ. ಬೀಗ್ರೆ ನಾಲ್ಗೆ ಶಾನೆ ಉದ್ದ ಆಯಿತು. ದೌಲತ್ತು ಜಾಸ್ತಿ ದಿನ ಇರಕ್ಕಿಲ್ಲ, ಬರ್ಬೇಕಾಯ್ತದ ನಮ್ಮ ಕಾಲ್ ಮುಂದಕ್ಕೆ ಹೊಸ್ಕಾಕ್ಬಿಡ್ತೀನಿ ಅಷ್ಟೇ. ನೀ ಬಂದ್ಬಿಟ್ರೆ ಏನು ನಾವು ನಿಮ್ಮನೆ ತಗ ಬರೋ ಅಂತ ಸೀನ್ ಬರ್ತದೆ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಸದ್ಯ ಎಳ್ಳಿನೇ ಬಿಟ್ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀವಿ. ನೋಡೋ, ಮದುವೆ ಆಗಿರೋದು ನನ್ನ ಮಗುನ, ನನ್ನಲ್ಲ. ನನ್ನ ಮಗುಂತಾಗ ಏನಾರ ಮಾತಾಡ್ಕೊಳ್ಳಿ, ನಂತಾಗ ಮಾತಾಡ್ಕೊಳಕ್ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಮರ್ಯಾದೆ ಇಲ್ದಿರತ್ತೆ ನನ್ನ ಚೊಪ್ಲಿನೂ ಬಿಡಕ್ಕಿಲ್ಲ ನಾನು. ನಿಮ್ಮ ಯೋಗ್ಯತೆನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರಿ. ನಾನು ಏನೋ ಅನ್ಕೊಂಡಿದ್ದೆ ನನ್ನ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡವ್ರೆ, ಇಷ್ಟು ಅಭಿಮಾನ ಇಟ್ಕೊಂಡವ್ರು, ನನ್ನ ಅಷ್ಟು ಇಷ್ಟಪಡ್ತಾರೆ ಅಂತ. ಪರವಾಗಿಲ್ಲ, ತುಂಬಾ ಅಭಿಮಾನ ಇಟ್ಕೊಂಡಿದ್ರೆ ನನ್ನ ಮೇಲೆ. ನಿಮ್ಗಂತೂ ಅದೇನು ಅಂತಾರಲ್ಲ, ಅವಾರ್ಡ್ ಕೊಟ್ಬಿಡ್ಬೇಕು ನಿಮ್ಗಂತೂ. ಬಿಡಿ, ಪರವಾಗಿಲ್ಲ. ಎಲ್ಲಿದ್ರು ಸಂದಕ್ಕಿರ್ತೀನಿ ನಾನು, ನೀವು ಸಂದಕ್ಕಿರ್ರಿ. ಗೊತ್ತಿರಲ್ಲ ಒಂದಿನ ಮಂತಕ್ಕೆ ಯಾವತ್ತನ ಅವತ್ತು ಮಾತಾಡ್ತೀನಿ, ಇವತ್ತು ಮಾತಾಡಕ್ಕಿಲ್ಲ. ಏನಪ್ಪ ಫೈಟಿಂಗ್ ಬಿದ್ದಿದ್ದಂಗೆ ಅವ್ರೆ? ಬಂದಿನ ಮಗ ನೋಡ್ದ ನೀನ್ ಎಂಡ್ರು ಯಾವ ದೌಲತ್ತಾಗ ಬಂದ್ಬಿಟ್ಟು ಫೈಟಿಂಗ್ ಮಾಡ್ತಾಳ ನಮ್ಮ ಮೇಲೆ. ನೀನಿಯ ನಾವೇನೋ ಮಾಡಬಾರ್ದು ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಓಹೋ ಬರ್ಬೇಕು ದೊಡ್ಡ ಮನಸ್ರು. ಏನೋ ನನಗೆ ಗೊತ್ತಿಲ್ದಂಗೆ ಮನೆಯೆಲ್ಲ ತಗೊಬಿಟ್ಟಿದ್ದೀರಾ? ಅಯ್ಯೋ ಆಶಾ, ನಾನ್ ತಗೊಂಡಿದ್ದಲ್ಲ ಆಶಾ. ಅವಳು ನನ್ನ ಹೆಂಡತಿ ತಗೊಂಡಿದ್ದು. ನಾನೇನೋ ತಗೊಂಡ್ಲಿ? ನಿಂಗೆ ಗೊತ್ತಲ್ವಾ ದುಡ್ಡೆಲ್ಲ ಹೊಲ್ಟೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ನಂದಂತೂ ₹10 ಹಾಕಿಲ್ಲಪ್ಪ ಮನೆಗೆಲ್ಲ. ಅವ್ರ ಅಪ್ಪನೇ ಹಾಕ್ಬಿಟ್ಟು ಅವಳಿಗೆ ಅಂತ ಗಿಫ್ಟ್ ಮಾಡಿರೋದು ಅಷ್ಟೇ. ನಾವೇನಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಕಾಸಿಲ್ಲ. ನಾನು ಯಾಕೆ ಸುಮ್ಕೆ ಏನೇ ತಗೊಂಡ್ಲಿ ಹೇಳು? ಹೊಳಿ ಅಂದ್ರೆ ನೀವು ಹೇಳ್ತಿರೋದಲ್ಲ ನಿಜನಾ? ಅಯ್ಯಪ್ಪ, ಭಿಕ್ಷೆ ಎತ್ಬಿಟ್ಟು ನಿಮ್ಗೆ 47 ಲಕ್ಷ 50 ಲಕ್ಷ ರೂಪಾಯಿ ನಿಮ್ಗೆ ತಂದು ಕೊಟ್ಟಿದ್ನಾ? ಭಿಕ್ಷೆ ಎತ್ತಿರೋ ದುಡ್ಡನ್ನ ಏನೇ ಮನೆ ಕಟ್ಬಿಟ್ರ ನೀವು? ತಗೊಬಿಟ್ರ ನಿಮ್ಮ ಮನೆಯ? ಅತ್ತೆ, ನಾನು ಯಾಕತ್ತೆ ಸುಳ್ಳು ಹೇಳಿ? ನಿಮ್ಮ ಮ್ಯಾಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅತ್ತೆ. ನಿಜವಾಗೂನುವೆ ನಿಮ್ಮ ಮ್ಯಾಲೆ ಅಷ್ಟು ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ನಿಜವಾಗೂನುವೆ ನಾನಂತೂನುವೆ ಅದೇನೋ ಒಂಥರ ₹1 ಹಾಕಿಲ್ಲ ಅತ್ತೆ. ಅವ್ರ ಅಪ್ಪನ್ನೇ ಕರ್ಸ್ಬಿಟ್ಟು ಕೇಳಿ. ಅವ್ರ ಅಪ್ಪನೇ ಏನೋ ಮಗಳಿಗೆ ಅಂತ ಹೇಳ್ಬಿಟ್ಟು ಎತ್ತಿಕ್ಕಿದ್ರಂತೆ ಕಾಸು. ಆ ಎತ್ತಿಕ್ಕಿರೋ ಕಾಸಾಗಿ ತಗೊಂಡವ್ರೆ ಬಿಟ್ರೆ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅತ್ತೆ. ನಾನೇನಾರು ತಗೊಳ್ಳೋದಿಲ್ಲ ನಾನು ಹೇಳ್ತಿರ್ಲಿಲ್ವಾ ಆಶುಂಗೆ? ಆಶಾ, ನಾನು ಹೇಳ್ತಿರ್ಲಿಲ್ವಾ ನಿನಗೆ? ಹೇಳು, ನೀನೇ ಯೋಚನೆ ಮಾಡಿ. ಇವಾಗ ನೀನು ತಗೋಬೇಕು ಮನೆ ಅಂತ ಹೇಳ್ದೆ, ಈಗ ನೀನು ಹೇಳಿಲ್ವಾ ನನಗೆ? ಹಂಗೇನೆ ನಾನು ಹೇಳ್ತಾ ಇದ್ದೆ.
ಬಿಡ ಮಗ, ಇವಳಿಗೆ ಕೆದರ್ಕತ್ಯಾ? ಅವಳೆ ಎದ್ರಕೊಂಡ ನಂಗೆ ಮಾತಾಡ್ತಾನೆ. ಏನ್ ಅವಳೆ ನಿನಗೆ ದೊಡ್ಡ ಇದ? ಓ, ಏನ್ ಇವಳೇನ್ ದೊಡ್ಡ ಹುಲಿನ ಎದ್ರಕೊಳಕ್ಕೆ? ನೀವು ಸುಮ್ಕಿರ್ ನೀನು, ಏನ್ ಎದ್ರಕೊಳಕ್ ಹೋಗ್ಬೇಡ. ಏನ್ ಮಾಡ್ಕತ್ತಳಿನ ಹೇಳಿದಿವಮ್ಮ ಎಲ್ಲ, ಇವಾಗ ಏನ್ ಮಾಡ್ಕೊಳಂಗವಳೆ? ಏನು ಮಾಡ್ಕೊಳಂಗಿಲ್ವಲ್ಲ, ಸುಮ್ಕಿರ್ಲ. ಎದ್ರಕೊಂಡ್ ಸಾಯ್ಬೇಡ ಎಂಡ್ರೋಗೆ. ಅದೇ ಅತ್ತೆ, ಅವಳಿಗೂ ನನಗೂ ಇರೋ ವ್ಯತ್ಯಾಸ. ಅವಳಂದ್ರೆ ಭಯ, ನಾನಂದ್ರೆ ಪ್ರೀತಿ. ಇನ್ನು ಪ್ರೀತಿ ನಾನ್ ಹಾಕಿರೋ ಭಿಕ್ಷೆ ಅನ್ನೋದನ್ನ ಮರಿಬೇಡ್ವೆಲೇ ಜುಟ್ಟು. ನಾನೇನಾರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂದ್ರೆ ನರ ಕಿತ್ತ ಕೈ ಕೊಟ್ಬಿಡ್ತಾರೆ. ಆದ್ರೆ ಅಂತ ಕಂತ್ರಿ ಕೆಲಸ ಮಾಡಬಾರ್ದು ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೀನಿ. ಇಲ್ಲ ಅಂದ್ರೆ ನಿನ್ನ ಗ್ರಾಚಾರ ಬುಡ್ಸಾಕ್ಬಿಡ್ತಿದ್ದೆ ನಾನಂತನ್ವೆ. ಲೋಫರ್ ಅಂತ ಬಂದು ಏಯ್, ಜಾಸ್ತಿ ಮೆರಿಯಾಗಿ ಬಂದು ನಾನಂತೂ ಸುಮ್ಮನೆ ಇರೋದಿಲ್ಲ ಅಷ್ಟೇನೆ. ನನಗಂತೂ ಮೈಯಂತೂ ಉರ್ಸ್ಬೇಡ ನೀನಂತೂ. ಬಂದ್ಬಿಟ್ಲು ಇಲ್ಲಿ ಏಳಕ್ಕೆ ಕಿತ್ತೋದೋಳು. ಯವ್ವಾ, ನನ್ ಸೊಸೆ ಬಸ್ರಿ ಕಣವ, ಅವಳಿಗೆಲ್ಲ ನೀನ್ ಹಿಂಗೆಲ್ಲ ಮಾಡಿ 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 ನೋಯಿಸ್ಬೇಡ ಕಣವ. ಬಸ್ರಿ ಹೆಂಗಸ್ನೆಲ್ಲ ಹಿಂಗ್ ನೋಯಿಸ್ಬಿಟ್ರೆ ನೀನು ಉದ್ದಾರ ಐತೆ ಹಾಳಾಗೋಯ್ತ್ಯಾ. ನೀನು ಬಸ್ರಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಬಸ್ರಿ ಹೆಂಗಸ್ರನ್ನೆಲ್ಲ ನೋಯಿಸ್ತೀಯೇನೆ. ಬಂದ್ಬಿಟ್ಲು ಇಲ್ಲಿ ಎಲ್ಲ ಏಳಕ್ಕೆ. ಅಸೆ, ನೀನ್ ಇವಾಗ ಬಸ್ರಿ, ನೀನ್ ಇಷ್ಟೊಂದೆಲ್ಲ ಟೆನ್ಷನ್ ತಗೋಬೇಡ ನೀನು. ಹೋಗು ಹೋಗು, ನೀನ್ ಆರಾಮಾಗಿ ಹೋಗು. ಏನ್ ಮಾಡೋಣ ಅತ್ತೆ, ಇವರೆಲ್ಲ ಬಂದಿಂಗ ಅವಾಗ ಕಿರಿಕ್ ಮಾಡ್ತಾನೆ ಇದ್ರೆ ಏನಾಗ್ತೈತೋ ಅನ್ನೋ ಭಯನೇ ಆಗೋಗ್ಬಿಟ್ಟೈತತ್ತೆ ನನಗೆ. ನೋಡಿದ್ರೆ ಎಷ್ಟು ಟೆನ್ಷನ್ ಕೊಡ್ತಾರೆ. ನಾವು ಮನೆ ತಗೊಂಡ್ರದವ್ರ ಕೈ ಸಹಿಸಕ್ಕಾಯ್ತಿಲ್ಲ ಅತ್ತೆ, ಹೊಟ್ಟೆಲ್ಲ ಉರ್ದೋಗ್ತೈತೆ. ಅದಕ್ಕೆ ಹೆಂಗೋ ಮಾತಾಡ್ತಾವ್ರೆ. ಬಿಡಿಯತ್ತೆ, ಪರವಾಗಿಲ್ಲ, ಏನ್ ಮಾಡೋಕ್ಕಾಗಲ್ಲ. ಇಂಥ ಜನಗಳ ಮಧ್ಯೆ ಇದೀವಿ ಅಂದ್ರೆ ಇದೆಲ್ಲ ಅನುಭವಿಸ್ಬೇಕು. ಈಗ ಬಾಯಿ ಮುಚ್ಕೊಂಡು ಇಲ್ಲಿಂದ ಒಯ್ತ್ಯಾ ಹೋಗಕ್ಕಿಲ್ವ ಏಳು? ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನಿಮ್ ಕೈಲಿ ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾನ್ ಮಾಡ್ತೀನಿ, ಸರಿಯಾಗೆ ಮಾಡ್ತೀನಿ. ಅಮ್ಮ, ಇವ್ರ ಹತ್ರ ಮಾತಾಡಿ ಏನ್ ಪ್ರಯೋಜನಮ್ಮ? ಹೆಂಗನ ಮಾಡ್ಕೊಂಡ್ಲಿ ಬಿಡು ರೇ. ಈಗ್ಲೇ ಹೇಳಿದೀನಿ, ಮುರ್ರೋ ದಿನಾಗ ಮನೆಗೆ ಬರ್ಬೇಕು ಅಷ್ಟೇನೆ. ಹಂಗೆ ಹಿಂಗೆ ಅಂತ ಉತ್ತರ ಮಾಡ್ಕೊಂಡು ಕೂತ್ಕೊಂಡು ಚಿಕ್ಕೆಂಟಿ ಅಂತ ಕುಂತ್ಕೊಂಡ್ರು. ಇಷ್ಟ ದಿನ ಬಾಯಿ ಮುಚ್ಕೊಂಡು ಸುಮ್ಕಿದ್ದೆ ನಾನಂತೂ. ಆಮೇಕಿಂದ ನಾನು ಏನ್ ಮಾಡ್ತೀನೋ ನನಗೇನೆ ನೀ ಗೊತ್ತಿಲ್ಲ. 3 ದಿನ ಆದ್ರೂ ಬರಕಿಲ್ಲ, ವಾರಕ್ಕೆ 3 ದಿನ ದಿನ ಬಿಡ್ದಿನ ಬತ್ತೀರಾ. ನಾನೇನು ಎಂಡ್ರು ಅನ್ಕೊಂಡಿದ್ರೆ ಇಕ್ಕೊಂಡವಳೆ ಅಂತ ಅನ್ಕೊಬಿಟ್ಟಿದ್ದೀರಾ ನೀವು. ಕಟ್ಕೊಂಡಿರ ಎಂಡ್ರು ನಾನು, ಮೊದಲನೇ ಎಂಡ್ರು ನಾನು. ಏ ಬರ್ತೀನಿ ನೋಡಿ. ಅಯ್ಯೋ, ನಾನು ಎತ್ಕೋಗ್ಲಿ, ಕೆಲಸ ಬ್ಯುಸಿ. ಕಂಡಿವ್ನಿ ಬಿಡಿ ನಿಮ್ ಬಿಸಿಯಾ. ಬಾರೆ ಮಗಳೇ, ಹೋಗೋಣ. ಕಿತ್ತಾಡ್ಕೊಂಡು ಕುತ್ಕೊಂಡಷ್ಟು ನೆಮ್ಮದಿ ಕೆಡ್ತಾ ಇರ್ತದೆ. ಬಾ ನಡಿಯಮ್ಮ. ಯಾರು ಹೇಳಿದವರು ಮನೆ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಯಾಕೆ ಹೇಳ್ಬೇಕಿತ್ತು? ನೀನ್ ಹೇಳ್ದೇನಮ್ಮ, ನಿಂಗೆ ಹೇಳ್ದಿನ್ ತಾನೆ ಹೇಳ್ಬೇಡ ಅಂತ ಹೇಳ್ಬಿಟ್ಟು. ನಾನು ಹೇಳಿಲ್ಲ ಕಣ, ನಾನೇ ಹೇಳಿದ್ದು. ನೀನ್ ಯಾಕೆ ಕೇಳಕ್ ಹೋದೆ? ನಾನು ಹೇಳಿಲ್ವಾ? ಸುಮ್ಮನೆ ಕಿರಿಕ್ ಮಾಡ್ತಾರೆ ಬಂದ್ಬಿಟ್ಟು ಯಾಕೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ನೀವು ಕೇಳದೇನೇ ಇಲ್ಲ ನೀವಂತೂ. ಹೇಳ ಅವಶ್ಯಕತೆ ಏನಿತ್ತು? ತಗೊಂಡಿದೀವಿ, ಮಾಡಿದೀವಿ, ಹಂಗ್ಬಿಟ್ಟಿದೀವಿ, ಹಿಂಗ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡಿದ್ರೆ ಆಯ್ತಿರ್ಲಿಲ್ವಾ? ನಿಂಗೆ ಅದೊಂದು ಬಾಕಿ ಇತ್ತು, ನಿಂಗೆಲ್ಲ ಹೇಳ್ಬಿಟ್ಟು ಇವಾಗ ನೋಡ್ದಾ ಬಂದ್ಬಿಟ್ಟು ಹೆಂಗ್ ತಲೆ ತಿಂದೋಯ್ತಾರೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಇವಾಗ ಅವಳಿಗೆ ಅನುಮಾನ, ನಾನೇ ದುಡ್ಡು ಹೊಡೆದ್ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಕೂತ್ಕೊಬಿಟ್ಟಿರ್ತೈತೆ ಅನುಮಾನದ ಭೂತ. ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳೋದೇ ಇಲ್ಲ, ನೀವು ತಿಳ್ಕೊಳ್ಳೋದೇ ಇಲ್ಲ ಕಣಮ್ಮ ನೀವಂತೂ. ಈಗ ನಾನು ತಗೊಂಡಿದೀವಿ ಅಂತ ಗೊತ್ತಾದ್ರೂ ಯಾರೇನು ಮಾಡಕ್ ಆಗಲ್ಲ ರೀ. ನಾವು ತಗೊಂಡಿದೀವಿ ಅಂತ ಗೊತ್ತಾದ್ರೂ ಯಾಕೆ ಹೇಳು? ಏನ್ ಮಾಡಂಗವ್ರೆ? ನಿಮ್ಮ ಹತ್ರ ಅಂತೂ ಆಸ್ತಿ ಇಲ್ಲ, ಈಗಿರೋದು ನನ್ನ ಹೆಸರಿನಾಗೆ. ನೋಡಿ, ರೋಷವಾಗಿ ತಗೊಂಡಿದೀವಿ ಅಂತಾನೆ ಹೇಳೋಣ ಬಿಡಿ. ತಗೊಳ ಗಂಟ ಭಯ ಇತ್ತು, ಬಂದೇಳಿ ತಡಿತೊಳ ಮನ್ಯಾಳಿ ಅಂತ ಹೇಳ್ಬಿಟ್ಟು. ಈಗ ತಗೊಂಡ್ಮೇಲೆ ಎಂತದ್ರಿ ಭಯ? ನೀವು ತಲೆನೇ ಕೆಡ್ಸ್ಕೊಳಂಗಿಲ್ವಾ? ಆರಾಮಾಗಿರ್ಬೋದಾ? ಅವಳಿಗೆ ಎದ್ರಕಂಡು ಸಾಯ್ತೀರಾ ಅತ್ತೆ. ಅವಳಿಗೆ ಎದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಕಣತ್ತೆ. ಆದಷ್ಟು ಬೇಗ ಹಾಲುಕ್ಸ್ಬಿಡೋಣ, ಆದ್ರೆ ನಾಳಿಕೆ ಉಕ್ಕಿಸ್ಬಿಡೋಣ. ಅಷ್ಟೇ, ನೀನು ಹೇಳೋದು ನಿಜನೇ. ಇಷ್ಟು ದಿನ ಅವ್ರಿಗೆ ಎದ್ರಕೊಂಡು ಸತ್ತಿರ ಸಾಕು. ಇನ್ನೇನು 3 ಎಕರೆನ 3.5 ಎಕರೆನ ಜಮೀನು ಐತೆ. ಅದ್ರಾಗೆ ನೋಡು ಒಬ್ಳದೇನಲ್ಲ, ಅದ್ರಾಗ ಅರ್ಧ ನನ್ನ ಮಗಂಗುನುವೆ ಬರ್ಬೇಕಲ್ಲ. ನೋಡ್ಕೊಳ್ಳೋಣ ಹೇಳು ಆ ಜಮೀನಾಗುನುವೆ. ಈಗ ಯಾಕೆ ಎದ್ರಕೋಬೇಕು? ಬಿಡ ಮಗ, ಅವಳಿಗೆ ಎದ್ರಕೊಂಡು ಸಾಯ್ಬೇಕು. ನಾವುನುವೆ ಎದ್ರಕೊಳ್ಳೋ ಅವಶ್ಯಕತೆನೇ ಇಲ್ಲ ಬಿಡು. ಎದ್ರಕೊಳ್ಳೋದು ಬೇಡ. ಸುಮ್ಮನೆ ತಲೆನೋವು ಕಣಮ್ಮ, ಜಗಳ ಕಿರಿಕು ತಲೆನೋವು ಇವೆಲ್ಲ ಬೇಕಾ ಅಂತ ಅನ್ನಿಸ್ತದೆ. ಏನಾಗಲ್ಲ, ಸುಮ್ಕಿರು.